ಮಾತಾಡ್ತಲ್ಲ. ಕಲಾವಿದರಾಗಿ ತೆರೆ ಮೇಲೆ ಎಲ್ಲರ ಸಹಾಯದಿಂದ ಗೆದ್ದಿರ್ತಾರೆ. ಬಟ್ ಹೀರೋ ಅವರು ಸ್ವಂತವಾಗಿ ಏನು ಮಾತಾಡ್ತಾರೆ, ಅಭಿಮಾನಿಗಳು ಏನು ಕೋರ್ಕೋತಾರೆ ಅನ್ನೋದು ಒಂದು ಕಡೆ ಆದರೆ, ಹೀರೋಯಿನ್ ಕೂಡ ಇದ್ದಾರೆ, ಅವ್ರು ಏನು ಮಾಡಿದ್ದಾರೆ ಸಿನಿಮಾದಲ್ಲಿ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ಇನ್ನೊಂದಿಷ್ಟು ನಟಿಯರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಅವರೆಲ್ಲ ಏನು ಮಾಡಿದ್ದಾರೆ ಅನ್ನೋದನ್ನ ನಾವು ಕೇಳಬೇಕು, ಜನರು ಕೇಳೋಕ್ಕೆ ಇಷ್ಟಪಡ್ತಾ ಇರ್ತಾರೆ. ಅದನ್ನು ನೀವು ಅವ್ರನ್ನ ಯಾರನ್ನೂ ತೆರೆ ಮೇಲೆ ತರೋಕ್ಕೆ ಇಷ್ಟಪಟ್ಟಿಲ್ಲ, ದೊಡ್ಡ ತೆರೆ ಮೇಲೇ ತರಬೇಕು ಅಂತ ಆಸೆ ಪಡ್ತಾರೆ. ಅವ್ರನ್ನ ಯಾವಾಗ ಜನ ರಿಲೀಸ್ ಆದ್ಮೇಲೆ ಅವರೆಲ್ಲರೂ ನಮಗೆ ಸಿಗ್ತಾರೆ. ಫೈನಲ್ ಆಗಿ ಸಂಚಿತನ ನಮ್ಮ ಟೀಮಿಂದ ಬಂದೇ ಇಲ್ಲ, ನಿಮ್ಮ ಹತ್ರನೇ ಬಂದಿದ್ದು. ಎಷ್ಟೋ ಕಮೆಂಟ್ಸಲ್ಲಿ ಅವ್ರಿಗೆ ತುಂಬ ಸಿಮಿಲಾರಿಟೀಸ್ ಕಂಡು ಬಂತಲ್ಲ, ಸುದೀಪ್ ಅವ್ರಿಗೂ ಇವ್ರಿಗೂ. ಕಿಚ್ಚ ಜೂನಿಯರ್ ಅಂತ ಹಾಗೆ ಬಂದಿದ್ದು. ನಾವು ಯಾರು ಬಟ್ ಅದು ಸುದೀಪ್ ಸರ್ ಏನಂದಿದ್ರು, ಈ ಥರ ಒಂದ್ಸಲ ನೇಮ್ ಈ ಥರ ಇಡ್ತಿದ್ದೀವಿ ಅಂದಾಗ ಅವ್ರ ರಿಯಾಕ್ಷನ್ ಏನಿತ್ತು? ಕಿಚ್ಚ ಜೂನಿಯರ್. ಇನಿಷಿಯಲಿ ಆಗ್ತಿತ್ತು, ಯಾಕಂದರೆ ಅದೆಲ್ಲ ಆವಾಗ ತುಂಬ ಹೊಸದು ನಮಗೆ. ಎಲ್ಲರೂ ನಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಖುಷಿಯಲ್ಲಿದ್ದಾಗ ಈ ಥರ ಏನೋ ಒಂದು ನೆಗೆಟಿವ್ ಬಂದಾಗ ಅಫ್ಕೋರ್ಸ್ ಮನಸ್ಸಿಗೆ ಹರ್ಟ್ ಆಗುತ್ತೆ. ಬಟ್ ಅದೇ ಒಂದು ಹ್ಯಾಬಿಟ್ ಥರ ಆಗ್ಬಿಟ್ಟಿದೆ ಈಗ ಜನಕ್ಕೆ ಅಲ್ಲ. ಏನಾದರೂ ಎಲ್ಲಾದರೂ ನಡೆದ್ರು ದೇರ್ ಹ್ಯಾಸ್ ಟು ಬಿ ಸಮ್ ನೆಗೆಟಿವ್ ಕಮೆಂಟ್. ಸೊ ವಿ ಡೋಂಟ್ ನಾವು ಹೆಚ್ಚು ಈಗ ನಾವು ಅದ್ರ ಕಡೆ ಗಮನ ಸರಿಸಲ್ಲ. ವಿ ಡೋಂಟ್ ಗಿವ್ ಇಟ್ ಎನಿ ಫೋಕಸ್. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಒಂದು 20 ಜನ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡೋದು, ಬಟ್ ಇನ್ನೂ 200 ಜನ ಎಷ್ಟು ಒಳ್ಳೇದು ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ನಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ, ಅದ್ರ ಕಡೆ ನಾವು ಗಮನ ಇಟ್ಕೊಳ್ಳೋಣ. ಬೆಟರ್ ಟು ಇಗ್ನೋರ್ ಆಲ್ ದಿಸ್. ನನಗೆ ಫಸ್ಟ್ ಆಫ್ ಆಲ್ ಫಿಲ್ಮ್ ಇಂಡಸ್ಟ್ರಿ ಇಂಟ್ರೆಸ್ಟ್ ಇರಲಿಲ್ಲ. ಐ ವಾಸ್ ಅ ಬ್ಯಾಂಕರ್, ಸೊ ದಟ್ ವಾಸ್ ಮೈ ಇಂಟ್ರೆಸ್ಟ್. ಸುದೀಪ್ ಅವರು ಭಾಳ ಬ್ಯುಸಿಯಾಗಿರ್ತಾರೆ ಅಂತ ಅದಕ್ಕೋಸ್ಕರ ಐ ವಾಸ್ ವೆರಿ ಹ್ಯಾಪಿ, ಬಿಕಾಸ್ ನನಗೊಂದು ಬ್ರೇಕ್ ಬೇಕಿತ್ತು ಫ್ರಮ್ ವರ್ಕ್. ಸೊ ಐ ಡೊಮೆಸ್ಟಿಕೇಟೆಡ್ ಮೈ ಸೆಲ್ಫ್. ಐ ಲೈಕ್ ಟು ಬಿ ಹೋಮ್ ವಿತ್, ಅಫ್ಕೋರ್ಸ್ ರೇಸಿಂಗ್ Sanvi ವಾಸ್ ಮೈ ಬಿಗ್ಗೆಸ್ಟ್ ಪ್ರಯಾರಿಟಿ. Now Sanvi's grown up, she's one of her own, ಅವಳಿಗೆ she's independent. ಹಾಗಾಗಿ ಈಗ ಟೈಮು ಇದೆ, ನನಗೆ ಹೆಚ್ಚು ಗಮನನೂ ಸರಿಸ್ಬೋದು. ಐ ಕ್ಯಾನ್ ಪುಟ್ ಇನ್ ಅ ಲಾಟ್ ಮೋರ್ ಟೈಮ್ ಇನ್ ಟು ವಾಟ್ ಎವರ್ ಐ ವಾಂಟ್. ಬಟ್ ಈ ಲಾಸ್ಟ್ 20-25 ವರ್ಷದಲ್ಲಿ ನಾನು ಬೇರೆ ಯಾವುದು ಟಚ್ ಇಲ್ಲ, ಬರೀ ಫಿಲ್ಮ್ಸೇ ನಮ್ಮ ಸುತ್ತ ಇರೋದ್ರಿಂದ ಅದರಲ್ಲಿ ಏನಾದರೂ ಮಾಡ್ಬೋದು ಏನು ಅಂತ ನಾನು ಐ ಕೇಮ್ ಇನ್ ಟು ಪ್ರೊಡಕ್ಷನ್. ಚಿಕ್ಕದಾಗಿ ಐ ವಾಂಟ್ ಟು ಡೂ ಸಮಥಿಂಗ್ ಆನ್ ಮೈ ಓನ್. ಸೊ ಸ್ಟಾರ್ಸ್ ಅಭಿರುಚಿಯಲ್ಲಿ ಕುಕ್ಕರಿ ಶೋ ಮಾಡಿದೆ. ಕುಕ್ಕಿಂಗ್ ಅಂತೂ 3 ಕಾಸು ಇರ್ತಾರಲ್ಲ, ಆದರೆ ಒಂದು ಕುಕ್ಕರಿ ಶೋ ಅದನ್ನು ಮಾಡೋಣ ಅಂತ ಶೋ ನಡೆಸಿದೆ. 108 ಎಪಿಸೋಡ್ಸ್ ಏನೋ ಆಯಿತು. ಖುಷಿ ಆಯಿತು. ಹಾಗಾಗಿ ನನ್ನ ನೆಕ್ಸ್ಟ್ ಕನಸು ಏನಿರ್ತಿದ್ದು ಅಂದರೆ ಹೊಸ ಹೊಸ ಟ್ಯಾಲೆಂಟ್ಸ್. ಯಾಕಂದರೆ ಮನೇಲೆ ಎಷ್ಟು ಮಕ್ಕಳು ಬೆಳೀತಾ ಇದ್ದಾರೆ, ಅದನ್ನೆಲ್ಲ ನೋಡಿ ಹೊರಗಡೆ ಎಷ್ಟು ಜನ. ಆ್ಯಂಡ್ ಸೋಷಿಯಲ್ ಮೀಡಿಯಾದು ಅಡ್ವೆಂಟ್ ಆ ಟೈಮಲ್ಲಿ ಆಯ್ತಲ್ಲ, ಸಚ್ ಅ ಬಿಗ್ ಬೂಮ್ ಆಫ್ ಸೋಷಿಯಲ್ ಮೀಡಿಯಾ. ಏನು ಪ್ರತಿದಿನ ಯು ಕ್ಯಾನ್ ಸಿ ಸಚ್ ಸ್ಮಾಲ್ ಚಿಲ್ಡ್ರನ್ ಹ್ಯಾವ್ ಸಚ್ ಟ್ಯಾಲೆಂಟ್ಸ್, ಮೈ ಗಾಡ್. ಆ್ಯಂಡ್ ನಮ್ಮ ಶೋಸಲ್ಲೆಲ್ಲ ನೋಡ್ತಾ ಇರ್ತೀವಿ. ಸೊ ನನಗೂ ಅನಿಸ್ತು ಹೊಸಬ್ರಿಗೆ ಒಂದು ದಾರಿ, ಒಂದು ಅವಕಾಶ ಮಾಡಿಕೊಡೋಕ್ಕೆ ನಂದು ಒಂದು ಪ್ಲ್ಯಾಟ್ಫಾರ್ಮ್ ಇರಲಿ ಅಂತ. ಹಾಗಾಗಿ ಸುಪ್ರಿಯಾನಿ ಸ್ಟುಡಿಯೋನ ಸೃಷ್ಟಿ ಮಾಡಿ. ಸೊ ಮಚ್ ಲವ್, ಅಫೆಕ್ಷನ್, hugs, kisses, everything goes with that. So ಅದೇ ಜಾಸ್ತಿ ನೀವು ಆ್ಯಕ್ಟ್ ಮಾಡಿದ್ರಿ, ನೀವೇನಾದ್ರು ಚಾನ್ಸ್ ಕೊಡ್ತೀರಾ? ನೀವೇನಾದ್ರು ಆಡಿಷನ್ ಮಾಡಬೇಡಿ. ಇಲ್ಲ ಇಲ್ಲ, ಪಪ್ಪತ್ತೆ ಮುಂದೆ ಎಲ್ಲ ಬರೋದು ಅಷ್ಟು ಧೈರ್ಯ, ಅಷ್ಟು ಟ್ಯಾಲೆಂಟ್ ಎಲ್ಲ ಏನಿಲ್ಲ. ಇದು ನಮಗೆ ಭಾಳ ಭಾಳ ಸುಲಭ ಅನ್ಸುತ್ತೆ ನೋಡೋದು, ಬಟ್ ಭಾಳ ಟಫ್ ಇದೆ. ತುಂಬಾ ನನಗೆ ಒಂದು ಮೈಕ್ ಕೊಟ್ಟರೆ ನಾನೀಗ ನಡೀತಾ ಇರ್ತೀನಿ ಮಾತಾಡೋಕ್ಕೆ. ನಾವು ಕ್ಯಾಮ್ರಾ ಮುಂದೆ ಎಲ್ಲ ಹೋಗೋದು ಭಾಳ ಕಷ್ಟ ಇದೆ. ಅದಕ್ಕೆ ಅಂತ ಒಂದು ಟ್ಯಾಲೆಂಟ್ ಇರಬೇಕು ಅದಕ್ಕೆ. ಆಮೇಲೆ ಇಂಟ್ರೆಸ್ಟು ಇಲ್ಲ. ಬಿಹೈಂಡ್ ಕ್ಯಾಮ್ರಾ ಡೈರೆಕ್ಷನ್ ಏನಾದರೂ ಇಂಟ್ರೆಸ್ಟ್ ಇದೆ ಮ್ಯಾಮ್ ನಿಮಗೆ? ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ಈಗ ನೋಡಿ ಪ್ರೊಡಕ್ಷನ್ ಏನೋ ಕಲಿತಾ ಇದ್ದೀನಿ. ಪ್ರೊಡಕ್ಷನ್ ಎಷ್ಟೊಂದಿದೆ ಏನು ಅದನ್ನ
ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅವರಿಗೆ ಅದರದ್ದೇ ಆದ ನಾಲೆಜ್ ಇರಬೇಕು. ಮ್ಯೂಸಿಕ್ ಆಗಲಿ, ಎಡಿಟಿಂಗ್ ಆಗಲಿ, ಕ್ಯಾಮರಾ ಆಗಲಿ, ಕಲರ್ ಟೋನ್, ಕಾಸ್ಟ್ಯೂಮ್ಸ್, ಪ್ರತಿಯೊಂದು ಗೊತ್ತಿರಬೇಕಲ್ಲ. ಪ್ಲಸ್ ದಟ್ ಪ್ಲಾನಿಂಗ್ ಇರಬೇಕಲ್ಲ ಅವ್ರಿಗೆ. ಇಷ್ಟು ದಿನದಲ್ಲಿ ಇಷ್ಟು ಸೀನ್ ತೆಗಿಬೇಕು, ಈ ಲೊಕೇಶನಲ್ಲಿ ಇಷ್ಟಿಷ್ಟೆಲ್ಲ ಶಾರ್ಟ್ಸ್ ತೆಗಿಬೇಕು, ಅದೆಲ್ಲ ಇಟ್ಸ್ ಫ್ಯಾಂಟಾಸ್ಟಿಕ್ ಜಾಬ್. ಅದಕ್ಕೆಲ್ಲ ಮೈ ಗುಡ್ನೆಸ್, ಐ ಡೋಂಟ್ ಕಮ್ ಎನಿವೇರ್ ಕ್ಲೋಸ್. ಥ್ಯಾಂಕ್ ಯು. ಸಂಚಿತ್ ಅವರಿಗೆ ರೆಮ್ಯುನರೇಷನ್ ಫಿಕ್ಸ್ ಮಾಡಿದ್ದೀವಿ. ಅಫ್ಕೋರ್ಸ್ ರೆಮ್ಯುನರೇಷನ್ ಇದೆ ಅವರಿಗೆ. ಅವರು ನಮ್ಮ ಮನೆ ಮಕ್ಕಳೆಲ್ಲ ಭಾಳ ಚುರುಕಪ್ಪ, ಫ್ರೀಗೆ ಏನು ಮಾಡಲ್ಲ. ಸಿನಿಮಾಗೆ ಎಷ್ಟು